ಆಸ್ಪತ್ರೆಗಳಂದ್ರೆ ಒಂಥರ ಯಮನ ಏಜೆಂಟ್ ಅನ್ನೋ ಹಾಗಾಗ್ಬಿಟ್ಟಿದೆ. ಚಿಕಿತ್ಸೆ ಇರಲಿ, ಸರಿಯಾಗಿ ಇರೋರನ್ನ ಸಾವಿನ ದವಡಿಗೆ ತಳ್ತಾರೆ ಅನ್ನೋ ಆರೋಪ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಈ ಸ್ಟೋರಿ. ಕೇವಲ ಕಿವಿಯಲ್ಲಾದ ಸಣ್ಣ ಗುಳ್ಳೆಗೆ ಸರಿಯಾದ ಚಿಕಿತ್ಸೆ ನೀಡದೆ ರೋಗಿಯ ಸಾವಿಗೆ ಕಾರಣವಾದ ಘಟನೆ ಇದು. ಈ ಫೋಟೋದಲ್ಲಿ ಕಾಣ್ತಿರೋ ಯುವತಿಯ ಹೆಸರು ನಾಗಲಕ್ಷ್ಮಿ. ಹೀಗೆ ಫೋಟೋ ಹಿಡ್ಕೊಂಡು ರೋಧಿಸ್ತಾ ಇರೋದು ನಾಗಲಕ್ಷ್ಮಿಯ ತಾಯಿ ಮತ್ತು ಸಹೋದರ. ಕಳೆದ 1 ವಾರದ ಹಿಂದೆ ಈಕೆ ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಅಂದಹಾಗೆ ಈ ಹುಡುಗಿಯ ಸಾವಿಗೆ ಕಾರಣವಾಗಿದ್ದು ಕಿವಿಯಲ್ಲಾಗಿದ್ದ ಕೇವಲ ಒಂದು ಗುಳ್ಳೆ. ಹೌದು, ಕೇವಲ ಗುಳ್ಳೆಗೆ ಸೂಕ್ತ ಚಿಕಿತ್ಸೆ ನೀಡದ ವೈದ್ಯರು ಈಕೆಯ ಬಲಿ ಪಡೆದಿದ್ದಾರೆ. ನಾಗಲಕ್ಷ್ಮಿಗೆ ಕಿವಿಯಲ್ಲಿ ಸಣ್ಣ ಗುಳ್ಳೆಯಾಗಿತ್ತು. ಇದರಿಂದ ತಲೆನೋವು ತೀವ್ರ ಹೆಚ್ಚಾಗಿದ್ದರಿಂದ ವಿಕ್ಟೋರಿಯಾ ಮತ್ತು ESI ಆಸ್ಪತ್ರೆಯಲ್ಲಿ ತೋರಿಸಿದ್ದಾಳೆ. ಎಲ್ಲೂ ಗುಣವಾಗದಾಗ ಕೆಂಗೇರಿಯ BGSಗೆ ತಂದು ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ 3 ತಿಂಗಳು ಅದೇನು ಚಿಕಿತ್ಸೆ ಕೊಟ್ಟರೋ ಏನೋ, ನಾಗಲಕ್ಷ್ಮಿ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ವಾರದ ಹಿಂದಷ್ಟೇ ವೈದ್ಯರೊಬ್ಬರು ಕೊಟ್ಟ ಇಂಜೆಕ್ಷನ್ ನಾಗಲಕ್ಷ್ಮಿ ಪ್ರಾಣ ತೆಗೆದಿದೆ. ಇಂಜೆಕ್ಷನ್ನಿಂದ ವ್ಯತಿರಿಕ್ತ ಪರಿಣಾಮವಾಗಿ ಮೈತುಂಬ ಕೀವು ತುಂಬಿದ ಗುಳ್ಳೆಗಳಾಗಿ ನಾಗಲಕ್ಷ್ಮಿ ನರಳಿ ಸತ್ತಿದ್ದಾಳೆ. ಒಂದು ಸ್ವಲ್ಪ ಚೆನ್ನಾಗಿದ್ದಾಗ ನಾನು ಹೇಳ್ತಾ ಇದ್ದಾಗ ಸ್ವಲ್ಪ IC ಒಳಗೆ ಹಾಕಿದರೆ ನಮ್ಮ ಹುಡುಗಿ ಉಳಿತಾ ಇರಲಿಲ್ವ. ESI ಕಡೆಯಿಂದ ಹೋದರೆ ತುಂಬ ಕೇರ್ಲೆಸ್ ಆಗಿ ನೋಡ್ತಾರೆ ಮೇಡಮ್. ನನ್ನ ಮಗಳಿಗಂತೂ ಸರಿ ಈಗ ನೋಡೇ ಇಲ್ಲ ಮೇಡಮ್. ಅಲ್ಲಿ 3 ದಿವಸ ಮಾಡಿಕೊಂಡ್ರು ಕಡಿಮೆ ಆಗಿಲ್ಲ ಅಂತ ಅಂದ್ಬಿಟ್ಟು MAGಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು MAGಗೆ ಕರ್ಕೊಂಡು ಹೋದ್ರು. ಅಷ್ಟೇ ಆ IC ಒಳಗೆ ನನ್ನ ಮಗಳ ಮಕ್ಕ ನಾನು ನೋಡಿದ್ದು. ಕುಡಿಯೋಕ್ಕೆ ನೀರು ಕೊಡ್ತಾ ಇರಲಿಲ್ವಂತೆ. ಆ ಗುಳ್ಳೆ ನೋಡ್ಬಿಟ್ಟು ಹಿಂಗೆ ಹಾಕಿ ನೂಕೋದು, ಗಿಲ್ಲೋದು, ದೊಬ್ಬೋದು. ಇಷ್ಟೇ ಅಲ್ಲ, ಆಸ್ಪತ್ರೆಗಳಲ್ಲಿ ನಾಗಲಕ್ಷ್ಮಿಗೆ ಮಾನಸಿಕ ದೈಹಿಕ ಹಿಂಸೆ ನೀಡಿದ್ದಾರಂತೆ. ಸಾವಿಗೂ ಮುನ್ನ ಈ ಕುರಿತು ಪತ್ರ ಬರೆದಿರುವ ನಾಗಲಕ್ಷ್ಮಿ ಆಸ್ಪತ್ರೆಗಳ ಬಣ್ಣ ಬಯಲು ಮಾಡಿದ್ದಾಳೆ. ಅಣ್ಣ, ಇಲ್ಲಿ ನನಗೆ ಹೆದರಿಸ್ತಾರೆ, ನನ್ನನ್ನು ನೋಡಿ ನಗುತ್ತಾರೆ, ಮೈ ಕೈ ಚಿವುಟ್ತಾರೆ, ನನಗೆ ನೋವು ತಡೆಯೋಕ್ಕಾಗಲ್ಲ, ನನ್ನನ್ನು ಬೇಗ ಇಲ್ಲಿಂದ ಕರೆದುಕೊಂಡು ಹೋಗು, ಇಲ್ಲಿ ನಾನು ತುಂಬ ದಿನ ಇದ್ದರೆ ನಿಮಗೆ ನಾನು ಸಿಗಲ್ಲ, ನನ್ನ ಜೊತೆಗೆ ಯಾರಾದರೂ ಇರಿ, ನನಗೆ ಬಾಯಾರಿಕೆ ಆದಾಗ ನೀರೂ ಸಿಗಲ್ಲ, ತುಂಬಾ ನೋವು ಅಣ್ಣ ಅಂತ ಪತ್ರದಲ್ಲಿ ಬರೆದಿದ್ದಾಳೆ. ಮೇಡಮ್, ಒಂದು ಕಿವಿಯಲ್ಲಿ ಗುಳ್ಳೆ ಆಗಿದ್ದರಿಂದ ಪ್ರಾಣವಾಗಿದೆ ಅಂದರೆ ಪ್ರಪಂಚದಲ್ಲಿ ಯಾರೂ ನಂಬೋದಿಲ್ಲ. ನಮ್ಮ ತಂಗಿಗೆ ಹತ್ರ ಆಗಿದೆ. ಡಾಕ್ಟರ್ಗಳು ಹತ್ರ ಮಾಡಿದ್ದಾರೆ. ಅವ್ರು ಕೊಟ್ಟರೆ ಟ್ರೀಟ್ಮೆಂಟಿಂದ ಹೆಚ್ಚು ಕಮ್ಮಿ 18 ಜನ ಸ್ಪೆಷಲಿಸ್ಟ್ ಡಾಕ್ಟ್ರು ವಿಕ್ಟೋರಿಯಾದಲ್ಲಿ ESI BGS ಹಾಸ್ಪಿಟ್ಲಲ್ಲಿ ಯಾರೂ ಕಮ್ಮಿ ಓದಿಲ್ಲ, ಯಾರು ಮೆಡಿಕಲ್ ಓದಲ್ಲ, ಯಾರೂ ಬರೋಲ್ಲ. ಅಲ್ಲಿ ಎಂತೆಂಥ ಡಾಕ್ಟ್ರ್ ಇದ್ದಾರೆ. ಅಂಥ ಡಾಕ್ಟ್ರುಗಳು ನಮ್ಮ ತಂಗಿ ಕಾಯಿಲೆ ಏನಂತ ಕಂಡಿಡಿಯೋಕ್ಕಾಗಿಲ್ಲ, ಏನಂತ ಕಂಡಿಡಿದೂ ಇಲ್ಲ ಅವರು ಕಾಯಿಲೆನ. ಒಟ್ಟಲ್ಲಿ ರೋಗಿಗೆ ಪುನರ್ಜೀವ ನೀಡಬೇಕಾದ ಆಸ್ಪತ್ರೆಗೆ ನಾಗಲಕ್ಷ್ಮಿಯ ಜೀವ ತೆಗೆದಿದೆ. ಇಂತಹ ನರಕ ಸದೃಶ ಆಸ್ಪತ್ರೆಗಳ ಮೇಲೆ ಸೂಕ್ತ ಕ್ರಮದ ಅಗತ್ಯವಿದೆ. ಇದು ಆಸ್ಪತ್ರೆಯಲ್ಲಿ ನಡೆಯುವ ಮಾರಣ ಹೋಮದ ಕತೆ. ಇದು ಒಂದೇ ಅಲ್ಲ, ಇಂತಹ ಹಲವಾರು ಘಟನೆಗಳು ಆಸ್ಪತ್ರೆಗಳ ಒಳಗೊಳಗೆ ನಡೆದು ಹೋಗುತ್ತೆ. ಆದರೆ ಯಾರಿಗೂ ತಿಳಿದು ಬರಲ್ಲ. ಈ ಬಡಪಾಯಿ ಅಮ್ಮನಿಗೆ ತನ್ನ ಮುದ್ದು ಮಗಳನ್ನ ಕಳ್ಕೊಂಡ ದುಃಖ, ಅಣ್ಣನಿಗೆ ತನ್ನ ತಂಗಿಯನ್ನು ಕಳ್ಕೊಂಡ ದುಃಖ, ಒಂದು ಸಣ್ಣ ಗುಳ್ಳೆ ಒಬ್ಬ ಜೀವವನ್ನು ಕಿತ್ಕೊಳ್ಳುತ್ತಾ, ಇದು ನಮ್ಮ ನಿಮ್ಮೆಲ್ಲರಿಗೂ ಮೂಡಿರೋ ಸಂಶಯ. ಏನೇ ಆಗಲಿ, ಇವರಿಗೆ ನ್ಯಾಯ ಸಿಗಬೇಕನ್ನೋದು ನಮ್ಮ ಹಾರೈಕೆ. ಕ್ಯಾಮರಾಮನ್ ಮಂಜು ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7.